ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಭಾನುವಾರ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕಾರ್ಗಿಲ್ ದಿವಸ್ ಅನ್ನು ದೇಶಭಕ್ತಿ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೇಶಭಕ್ತಿ ಘೋಷಣೆಗಳನ್ನು ಕೂಗುತ್ತಾ ಜಾಗೃತಿ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಬಳಿಕ ಪಟ್ಟಣದ ಪುರಸಭೆ ಆವರಣದಲ್ಲಿ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗ ಸೇರಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮಲ್ಲಯ್ಯ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೋರಿದ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯು ಯುವ ಜನತೆಗೆ ಸದಾ ಸ್ಫೂರ್ತಿದಾಯಕವಾಗಿದ್ದು ದೇಶದ ಭದ್ರತೆಗಾಗಿ ಸೈನಿಕರ ಕೊಡುಗೆ ಅನನ್ಯ ಎಂದಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ ಮಾತನಾಡಿ, ಕಾರ್ಗಿಲ್ ಯುದ್ಧದ ಮಹತ್ವವನ್ನು ವಿವರಿಸಿ ರಾಷ್ಟ್ರಭಕ್ತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜನೆ ಮಾಡ್ತಾ ಇರುವ ಕರ್ನಾಟಕ ಕಾವಲು ಪಡೆಯ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ದೇಶದ ರಕ್ಷಣೆಗೆ ಪ್ರಾಣತ್ಯಾಗ ಮಾಡಿದ ಕಾರ್ಗಿಲ್ ವೀರ ಯೋಧರ ತ್ಯಾಗವನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದಿದ್ದಾರೆ. ಇವತ್ತು ಜುಲೈ 26 ಕಾರ್ಗಿಲ್ ವಿಜಯೋತ್ಸವದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಸುಮಾರು ಈ ಒಂದು ಕಾರ್ಯಕ್ರಮವನ್ನು 15 ವರ್ಷಗಳಿಂದ ಇದೇ ಪುರಸಭೆ ಆವರಣದಲ್ಲಿ ಗಾಂಧಿ ಪ್ರತಿಮೆಯ ಮುಂಭಾಗ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಕಾರ್ಗಿಲ್ ವಿಜಯೋತ್ಸವದ ಒಂದು ಯುದ್ಧದ ಒಂದು ಏನಿದೆ ವಿಚಾರವನ್ನು ನಮ್ಮ ಹಿರಿಕರಾದಂತಹ ನಿವೃತ್ತ ಶಿಕ್ಷಕರಾದ ಮಾಸ್ಟರ್ ಮಲ್ಲಯ್ಯ ಮತ್ತು ಈ ಕನ್ನಡ ಪರ ಹಿರಿಯ ಹೋರಾಟಗಾರರ ಬ್ರಹ್ಮಾನಂದರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರವನ್ನು ಹೇಳೋಕ್ಕೆ ಬಯಸೋದಿಲ್ಲ. ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಯೋಧರ ಕುಟುಂಬಗಳಿಗೆ ನಮ್ಮ ದೇಶಕ್ಕಾಗಿ ನಮ್ಮ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಹುತಾತ್ಮರಾದಂಥ ಯೋಧರ ಕುಟುಂಬಕ್ಕೆ ಆ ಭಗವಂತ ಧೈರ್ಯವನ್ನು ತುಂಬುವ ಶಕ್ತಿಯನ್ನು ನೀಡಲಿ. ಹಾಗೆ ನಮ್ಮ ದೇಶದ ಯೋಧರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್. ಇವತ್ತು ಕಾರ್ಗಿಲ್ ಅಂದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಪ್ರದೇಶ. ನಮ್ಮ ಗಡಿ ಏನಿದೆ, ನಮ್ಮ ಭಾರತದ ಎಲ್ಲೆ, ಆ ಎಲ್ಲೆಗೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಮಧ್ಯೆ ಇರ್ತಕ್ಕಂಥ ಸುಮಾರು 1,000 ಎಕರೆ ಪ್ರದೇಶವುಳ್ಳಂತಹ ಜಾಗ. ಬಹಳ ಫಲವತ್ತತೆಯಿಂದ ಕೂಡಿರ್ತಕ್ಕಂತಹ ಮಹತ್ತರವಾದಂಥ ಜಾಗ. ಈಗಲೂ ನೀವೆಲ್ಲ ಕೇಳಿರ್ಬೋದು, ಕಾಬೂಲ್ ಸೇಬು ಮತ್ತು ಫಲವತ್ತಾದಂಥ ಫಲ ಮತ್ತು ಹಣ ಭರಿತವಾದಂತಹ ಸಂಪತ್ಭರಿತವಾದಂತಹ ಜಾಗ ಅಂದರೆ ಆ ಪ್ರದೇಶ. ಅದನ್ನು ಮಾನ್ಯ ಪ್ರಧಾನಿಗಳಾದಂತಹ ನಮಗೆ ಸ್ವತಂತ್ರ 1947 ಸ್ವಾತಂತ್ರ್ಯ ಬಂತು. ಅದಕ್ಕೆ ಹಿಂದೆ ಇದಕ್ಕೂ ಸಹ ಪಾಕಿಸ್ತಾನದವರು ಸ್ವಲ್ಪ ಒತ್ತು ಕೊಟ್ಟಿದ್ರು. ಇದು ನಮಗೆ ಸೇರಬೇಕು, ಇದು ನಮ್ಮದು ಅಂತಕ್ಕಂತಹ ಒಂದು ಮನೋಭಾವನೆ ಅವರಲ್ಲಿದ್ದಾರೆ. ಆವಾಗ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾದಾಗ ತಗೊಂಡಿದ್ರೆ ಅದು ನಮಗೆ ಆಗ್ತಿತ್ತು. ಅದು ಬರ್ತಾ 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 ದಿನೇ ದಿನೇ ಅಲ್ಲಿಯ ಒಂದು ಫಲವತ್ತತೆಯನ್ನು ನೋಡಿದಂಥ ಏನು ಹೇಳ್ತು, ಇದು ನಮಗೆ ಸೇರಬೇಕು ಅಂದಾಗ ಸೇನಾ ಪಡೆಗಳು ಎಚ್ಚೆತ್ಕೊಂಡಿದ್ವು. ಅಲ್ಲಿ ಆಗ್ತಕ್ಕಂಥ ಆಗು ಹೋಗೋ ಅದನ್ನೆಲ್ಲ ನಡೆದಂಥ ಸುಮಾರು 1993-94 ಸಾಲಿನಿಂದ ಆ ಒಂದು ಘಟನೆ ಒಂದು ಹಂತಕ್ಕೆ ಬಂದು ಯುದ್ಧಕ್ಕೆ ಸ್ಟಾರ್ಟ್ ಆಯಿತು. ಯುದ್ಧದಲ್ಲಿ ಬೇಕಾದಷ್ಟು ಜನ ಮಡಿದು, ಅವ್ರು ಯಾರೂ ಅಲ್ಲ, ನಮ್ಮ ದೇಶದ ಎಲ್ಲ ಜಿಲ್ಲೆಗಳು ರಾಜ್ಯಗಳು ಸೇರಿದಂತಹ ನಮ್ಮ ಬಂಧುಗಳು ಮಿತ್ರರು ಆದಂಥ ಸೈನಿಕರು ಹಗಲು ಇರುಳು ನಿದ್ರೆಗೆಟ್ಟು ಊಟ ತಿಂಡಿ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಯುದ್ಧ ಮಾಡೋದು. ಇದುವರೆಗೂ ನಡೆಸ್ತವ್ರು. ನಾವು ಸಹ ಯುದ್ಧದಲ್ಲಿ ಆ ಯುದ್ಧ ನಡೆಯುವಾಗ ನಾವು ಸಹ ಆಗ್ತಾನೆ ನಾವು ನಮ್ಮ ಒಂದು ವೃತ್ತಿಗೆ ಸೇರಿದ್ವಿ. ನಮ್ಮ ಒಂದು ದಿನದ ಸಂಬಳನೂ ಸಹ ನಾವು ಅಲ್ಲಿ ಹುತಾತ್ಮರಾದಂಥವ್ರಿಗೆ ನೆನಪಾಗಿ ನಾವು ಕೂಡ ಅಲ್ಲಿಗೆ ನಾವು ಬರೆಸಿದ್ವಿ, ಒಂದು ದಿನದ ವೇತನ. ಹಾಗಾಗಿ ಕೊನೆಗೆ ಆ ಯುದ್ಧದಲ್ಲಿ ಸುಮಾರು ಅಂದರೆ ಹೇಳಕ್ಕೆ ಅಸಾಧ್ಯ, ಕಣ್ಣೀರಿನ ರಕ್ತದ ಕೋಡಿನೇ ಹರಿದೋಯಿತು. ಎಷ್ಟೋ ಮಂದಿ ಬಂದು ಬಳಗ ಕಳ್ಕೊಂಡ್ರು, ಹೆಂಡತಿ ಮಕ್ಕಳು ಕಳ್ಕೊಂಡ್ರು. ಆದರೂ ಕೂಡ
ಇವತ್ತಿನ ದಿನ ಅವ್ರನ್ನ ನೆನೆಸ್ತಾ ಅವ್ರಿಗೆಲ್ರಿಗೂ ಭಗವಂತ ಆಯುಸ್ ಆರೋಗ್ಯ ಅವರ ಮನೆತನ ಕುಟುಂಬದವ್ರಿಗೆ ಕೊಡಲಿ ಅಂತ ಹೇಳ್ತಾ, ಮತ್ತೆ ಅದು 1997ರಲ್ಲಿ ಅಧಿಕೃತವಾಗಿ ನಮ್ಮಂತೆ ಆ ಜಾಗ. ಹಾಗಾಗಿ ಇವತ್ತು ಅದು ನಮಗೆ ಸೇರ್ಪಡೆಯಾಗಿದೆ. ಪಾಕಿಸ್ತಾನದವ್ರು ಬಿಟ್ಬಿಟ್ಟಿದ್ದಾರೆ, ಈಗ ಅದು ನಮ್ಮದು ಅಂತ ಆಗಿದೆ. ಅಷ್ಟು ದೊಡ್ಡ ವಿಶಾಲವಾದಂಥ ಪ್ರದೇಶ ಅದು. ಅದಕ್ಕಾಗಿ ಮಡಗರು ಇವತ್ತು ಅದನ್ನು ನಾವು ಬರೀ ಬಾವುಟಾರ್ಥದೇ ಅಲ್ಲ, ಆ ಹುತಾತ್ಮರಾದಂತಹ ನಮ್ಮ ಬಂಧುಗಳು ಅವರನ್ನು ಸ್ಮರಣೆ ಮಾಡ್ತಾ ಭಗವಂತ ಅವರ ಕುಟುಂಬದ ವರ್ಗದವ್ರಿಗೆಲ್ಲ ಆಯುಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ. ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಕಾವಲ್ಪಡೆಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇದು ಪ್ರತಿ ವರ್ಷ ಈ ಒಂದು ಕರ್ನಾಟಕ ಕಾವಲ್ಪಡೆ ಈ ಒಂದು ಕಾರ್ಯಕ್ರಮವನ್ನು ಯಥಾವತ್ತಾಗಿ ಯಥಾಪ್ರಕಾರ ಹಮ್ಮಿಕೊಳ್ತಾ ಇದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ದಿನ ನಾವು ತುಂಬ ಖುಷಿ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ದಿನ ಕಾರ್ಗಿಲ್ ವಿಜಯೋತ್ಸವ. ಇವತ್ತು ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾರ್ಗಿಲ್ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಇಂದು ವಿಜಯೋತ್ಸವ ಆಚರಣೆ ಮಾಡಿದ ದಿನ ನಮ್ಮ ಎಲ್ಲ ಗಡಿ ಯೋಧರು ನಮ್ಮ ದೇಶಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವವನ್ನು ಮಾಡಿ ತಂದುಕೊಂಡಿದ್ದಾರೆ. ಅವರ ಪ್ರಾಣವನ್ನು ಅಂಗನ್ನು ತೊರೆದು ನಾವು ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ, ನಮ್ಮ ದೇಶಕ್ಕೆ ಗೆಲುವನ್ನು ತಂದಿದ್ದಾರೆ. ಹಾಗಾಗಿ ಅವರ ಅನೇಕ ಯೋಧರು ಈ ಒಂದು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ. ಅವ್ರಿಗೆಲ್ಲ ನಾವು ಹುತಾತ್ಮರಿಗೆ ನಾವು ಒಂದು ವಂದನೆಗಳನ್ನು ಸಲ್ಲಿಸ್ತಾ, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಅವರ ಹುತಾತ್ಮರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ, ಮತ್ತು ಇನ್ನೂ ಬದುಕಿರ್ತಕ್ಕಂಥ ಅನೇಕ ಯೋಧರಿಗೆ ನಾವು ಅವರಿಗೆ ವಿಜಯೋತ್ಸವ ಆಚರಣೆಯನ್ನು ನಮಸ್ಕಾರವನ್ನು ಮಾಡ್ತಾ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪಡೆಯ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ಟೌನ್ ಅಧ್ಯಕ್ಷ ಸಾದಿಕ್ ಪಾಷಾ, ಕಿಲಗೆರೆ ವಾಸು, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು, ಡ್ಯಾನ್ಸರ್ ಪವನ್ ಸೇರಿ ಕರ್ನಾಟಕ ಕಾವಲು ಪಡೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.